ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಪಮಾನಿಸಿ ಫೇಸ್ಬುಕ್ನಲ್ಲಿ ವಿಡಿಯೋ ಶೇರ್ ಮಾಡಿದ ಆರೋಪಿಯನ್ನ ದಾಂಡೇಲಿ ಪೊಲೀಸರು ಬಂಧನ ಮಾಡಿದ್ದಾರೆ. ಆರೋಪಿ ದಾಂಡೇಲಿಯ ದುಲೆ ಸಾಹೇಬ ಮುನೀರ್ ಸಾಹಬ ಅಂತ ಎಂಬಾತನನ್ನ ಬಂಧನ ಮಾಡಲಾಗಿದೆ. ಹಮ್ ಸಾಥ್ ಸಾಥ್ ಎಂಬ ಗ್ರೂಪ್ನಲ್ಲಿ ಮೋದಿ ಅವರನ್ನ ಅವಮಾನಿಸುವಂತೆ ಪೋಸ್ಟ್ ಹಾಕಿ ಶೇರ್ ಮಾಡಿದ್ದ ಈತ. ಇದರಲ್ಲಿ ಪಾಕ್ ಪ್ರಧಾನಿ ಎದುರು ನರೇಂದ್ರ ಮೋದಿ ಮಂಡಿಯೂರಿದ ದೃಶ್ಯ ಇತ್ತು. ಇನ್ನು ಈ ಪೋಸ್ಟ್ ಶೇರ್ ಆಗ್ತಾ ಇದ್ದಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಕೋಮು ಗಲಭೆ ಸೃಷ್ಟಿ ಯತ್ನ ಆರೋಪದ ಅಡಿ ಮುನೀರ್ ಸಾಹಬನನ್ನ ಬಂಧನ ಮಾಡಿದ್ದಾರೆ. ಬೆಳಗಾವಿಯ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಕುರಾನ್ ಸುಟ್ಟು ಹಾಕಿದ ಘಟನೆ ಖಂಡಿಸಿ ಹುಕ್ಕೇರಿ ಪಟ್ಟಣದಲ್ಲಿ ನೂರಾರು ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ದಾರೆ. ಹುಕ್ಕೇರಿ ಪಟ್ಟಣದ ಬಸ್ ನಿಲ್ದಾಣದಿಂದ ಕೋರ್ಟ್ ವೃತ್ತದವರೆಗೆ ಪ್ರತಿಭಟನಾ ಜಾಥಾ ನಡೆಸಿ ಕುರಾನ್ ಸುಟ್ಟ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು. ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ರಸ್ತೆ ಬದಿಯ ಅಂಗಡಿಗೆ ಡಿಕ್ಕಿ ಹೊಡೆದಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಬಳಿ ಈ ಘಟನೆಯಾಗಿದೆ. ಹಾವೇರಿಯಿಂದ ಗದಗ ಕಡೆಗೆ ಹೊರಟಿದ್ದ ಬಸ್ ಶಿಗ್ಲಿ ಕ್ರಾಸ್ ಬಳಿ ನಿಯಂತ್ರಣ ಕಳ್ಕೊಂಡಿತ್ತು. ನಿಯಂತ್ರಣ ತಪ್ಪಿದ ಬಸ್ ರಸ್ತೆ ಬದಿ ನಿಂತಿದ್ದ ಸೈಕಲ್ಗೆ ಗುದ್ದಿ ಅಂಗಡಿ ಕಾಂಪೌಂಡ್ಗೂ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ ಡಿಕ್ಕಿಯಾಗಿದ್ದ ಪರಿಣಾಮ ರಸ್ತೆಯಲ್ಲಿ ಕೆಲ ಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ರಸ್ತೆ ಬದಿ ನಿಲ್ಲಿಸಿದ್ದ ಸ್ಕೂಟರ್ಗಳನ್ನು ಅಪ್ರಾಪ್ತ ಯುವಕರು ರಾಜಾರೋಷವಾಗಿ ಕದ್ದಿದ್ದಾರೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರಾಧನಾ ಲೇಔಟ್ನಲ್ಲಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಹ್ಯಾಂಡಲ್ ಲಾಕ್ ಮುರಿದು ಬೈಕ್ ಕದ್ದು ಪರಾರಿಯಾಗಿದ್ದಾರೆ. ಅಪ್ರಾಪ್ತ ಯುವಕರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಪೊಲೀಸ್ ಮೇಲೆಯೇ ಮಹಿಳೆಯೊಬ್ಬರು ದರೋಡೆ ಪ್ರಕರಣ ದಾಖಲಿಸಿರುವ ಘಟನೆ ಬೆಂಗಳೂರಿನ ಬಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ನೆಲಮಂಗಲ ರೂರಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಗಿರಿಜೇಶ್ ಮೇಲೆ ರಾಬರಿ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಮಹಿಳೆ ಬಗಲಗುಂಟೆಯಲ್ಲಿದ್ದಾಗ ಪೊಲೀಸ್ ಜೀಪ್ನಲ್ಲಿ ಬಂದ ಗಿರಿಜೇಶ್ ಡ್ರಾಪ್ ಕೊಡೋದಾಗಿ ಕರೆದೊಯ್ದಿದ್ದಾರಂತೆ. ನೆಲಮಂಗಲ ಬಳಿ ಬರ್ತಾ ಇದ್ದಂತೆ ಮಹಿಳೆ ಬ್ಯಾಗ್ನಲ್ಲಿದ್ದ 2.5 ಲಕ್ಷ ರೂಪಾಯಿ ನಗದು ಹಾಗೂ ಒಡವೆಯನ್ನ ಗಿರಿಜೇಶ್ ಕಿತ್ತುಕೊಂಡಂತೆ. ಇನ್ನು ಮಹಿಳೆ ದೂರಿನ ಮೇಲೆ ಪೇದೆ ಗಿರಿಜೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಇಬ್ಬರ ನಡುವೆ ಹಳೆಯ ಸಲುಗೆ ಇರೋದು ಗೊತ್ತಾಗಿದೆ. ಸದ್ಯ ಬಾಗಲಗುಂಟೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಾಮಗಾರಿ ನೆಪದಲ್ಲಿ 10ಕ್ಕೂ ಹೆಚ್ಚು ತೆಂಗಿನ ಮರಗಳ ಮಾರಣ ಹೋಮ ನಡೆಸಲಾಗಿದೆ. ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಗಾಂಧಿನಗರದಲ್ಲಿ ಈ ಘಟನೆ ಆಗಿದೆ. ಹೇಮಾವತಿ ನಾಲೆಯ 54ರ ವಿತರಣಾ ಎಡದಂಡೆ ಕಾಲುವೆ ಕಾಮಗಾರಿ ಹಿನ್ನೆಲೆ ರಸ್ತೆ ಬದಿ ಇದ್ದ ತೆಂಗಿನ ಮರಗಳನ್ನು ನೆಲಕ್ಕುರುಳಿಸಲಾಗಿದೆ. ಗಾಂಧಿನಗರ ಬಡ ರೈತ ಮಹಿಳೆ ಭಾಗ್ಯ ಅನ್ನೋರಿಗೆ ಸೇರಿದ ತೆಂಗಿನ ಮರಗಳು ನಾಶ ಆಗಿದ್ದು ನೊಂದ ರೈತ ಕುಟುಂಬ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನಿಗೆ ಹಿಡಿ ಶಾಪ ಹಾಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.